ಮುಂದಿನ ಹಾಡು ರೆವರೆಂಡ್ ಜೆ.ಟಿ. ಸೀಮಂಡ್ಸ್ ಅವರು ಬರೆದಂಥ ಭಕ್ತಿ ಭಜನೆ ಸಂಗ್ರಹ ಪುಸ್ತಕದಿಂದ ಒಂದು ಹಾಡು, ಒಂದು ವಚನ ಹಾಡಬೇಕು. ಯಾವ ಹಾಡು ಅಂತೇಳಿ ಮೊದಲು ಹಾಡು. ಸರ್ ಪರಮಾನಂದ ಭಜನೆ ಮಾಡುವ 36ನೇ ಸಾಂಗ್. ಪರಮಾನಂದವಿದು ಭಜನೆ ಮಾಡುವುದು ಪರಮಾನಂದವಿದು ಭಜನೆ ಮಾಡುವುದು ಪರಮಾನಂದವಿದು ಭಜನೆ ಮಾಡುವುದು ಪರಮಾನಂದವಿದು 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 ಸರ್ವಲೋಕದ ಜನರು ಕೂಡಿ ಸರ್ವಲೋಕದ ಜನರು ಕೂಡಿ ಸರ್ವಲೋಕದ ಜನರು ಕೂಡಿ ಪರಮಾನಂದಗೆ ಸ್ತೋತ್ರವಾಡಿ ಪರಮಾನಂದಗೆ ಸ್ತೋತ್ರವಾಡಿ ಪರಮಾನಂದಗೆ ಸ್ತೋತ್ರವಾಡಿ ಪರಮಾನಂದಗೆ ಸ್ತೋತ್ರವಾಡಿ ಪರಮಾನಂದಗೆ ಸ್ತೋತ್ರವಾಡಿ ಪರಮಾನಂದವಿದು ಪರಮಾನಂದವಿದು ಸ್ವಾಮಿಯ ಜಾತ್ರೆಗೆ ನಾವು ಮಾಡುವುದು ಸ್ವಾಮಿಯ ಜಾತ್ರೆಗೆ ನಾವು ಮಾಡುವುದು ಸ್ವಾಮಿಯ ಜಾತ್ರೆಗೆ ನಾವು ಮಾಡುವುದು ಪ್ರೇಮಿಯ ಯೇಸುವಿನ ಜಾತ್ರೆ ಪ್ರೇಮಿಯ
ಪರಮಾನಂದವಿದು 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 ಭಜನೆ ಮಾಡುವುದು ಪರಮಾನಂದವಿದು ಭಜನೆ ಮಾಡುವುದು ಸರ್ವಲೋಕದ ಜನರು ಕೂಡೆ ಸರ್ವಲೋಕದ ಜನರು ಕೂಡೆ ಸರ್ವಲೋಕದ ಮೆಥೋಡಿಸ್ಟ್ ಸಭೆ ಆಣದೂರು ಈ ಒಂದು ಸಭೆಯ ಭಜನೆ ಮಂಡಳಿಗೂ ಸಭಾಪಾಲಕರಿಗೆಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸ್ತೇವೆ. ಜೈ ಕ್ರಿಸ್ತ. ಮೆಥೋಡಿಸ್ಟ್ ಚರ್ಚ್ ಆಡದೂರು ಸಭೆಯವರಿಗೆ ಭಜನಾ ಸಮಿತಿ ವತಿಯಿಂದ ಮತ್ತು ಇಬ್ಬರು ಜಿಲ್ಲಾ ಮೇಲ್ವಿಚಾರಕರ ವತಿಯಿಂದ ಹಾರ್ದಿಕವಾದ ಸುಸ್ವಾಗತವನ್ನು ಬಯಸ್ತೇವೆ. ಮತ್ತು ಇವಾಗ ಅಷ್ಟೂರ್ ಭಜನೆಯವರು ಇದ್ದಿದೆಯಾ ಅಂದ್ರೆ ದಯಮಾಡಿ ಬರಬೇಕು. ಅಷ್ಟೂರ್ ಔದತ್ಪುರ್ ಬಾಬುಳಗಾಂವ್ ಬ್ಯಾಂಬ್ರಿ ಅವ್ರು ಬನ್ನಿ. ಬ್ಯಾಂಬ್ರಿ ಮೆಥೋಡಿಸ್ಟ್ ಸಭೆಯವರು ದಯಮಾಡಿ ಬನ್ನಿ. ಬ್ಯಾಂಬ್ರಿ ಮೆಥೋಡಿಸ್ಟ್ ಸಭೆಯವರು ಇದ್ದಾರೆ, ನಾವಿಗೆ ವಂದಿಸ್ತೇವೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇವೆ. ಬ್ಯಾಂಬ್ರಿ ಆದ ನಂತರ ಬೋರ್ಗಿ ಸಿದ್ಧರಾಗಿರಬೇಕು. ಬೋರ್ಗಿ ಸಭೆಯವರು ಬ್ಯಾಂಬ್ರಿ ಆದ ನಂತರ ಬೋರ್ಗಿ. ಮತ್ತು ಈ ಕಡೆ ನಿಂತಿರ್ತಕ್ಕಂಥ ನಮ್ಮೆಲ್ಲ ಹಿರಿಯರು ಕಿರಿಯರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ, ದಯಮಾಡಿ ಕೆಳಗಡೆ ಚೇರ್ಸ್ ಇವೆ, ದಯಮಾಡಿ ಕೂತ್ಕೊಳ್ರಿ, ಕಾಲು ನೋಯಿಸ್ಕೊಳ್ಬೇಡ್ರಿ. ದಯಮಾಡಿ ಈ ಕಡೆ ಸ್ಯಾಮಿನ ಕೆಳಗೆ ತಾವು ಕೂತ್ಕೊಳ್ಬೇಕೆಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಮತ್ತು ನಮ್ಮ ಸ್ಟೇಜಿನ ಹಿಂದ್ಗಡೆಯಲ್ಲಿ NF ಜೂನಿಯರ್ ಕಾಲೇಜ್ ಮತ್ತು ಹೈಸ್ಕೂಲ್, ಪ್ರೈಮರಿ, ಡಿಗ್ರಿ ಕಾಲೇಜಿನ ಅಡ್ಮಿಷನ್ಗಳು ನಡೀತಾ ಇದ್ದಾವೆ. ಅಲ್ಲಿ ಎಡಿಸನ್ ಜೋಸೆಫ್ ಸರ್ ಪ್ರಿನ್ಸಿಪಲ್ ಅವರು ಇದ್ದಾರೆ. ದಯಮಾಡಿ ತಮ್ಮ ಮಕ್ಕಳ ಅಡ್ಮಿಷನ್ಗಳನ್ನು ವಸತಿ ಗೃಹದಲ್ಲಿ ಸೇರಿಸುವಂತವರು ಆಂಟಿಯವರಿಗೆ ಮತ್ತು ಸಂಜು ಅವರಿಗೆ ತಾವು ಭೇಟಿಯಾಗಿ ತಮ್ಮ ಮಕ್ಕಳ ಹೆಸರನ್ನು ನೋಂದಿಸಬೇಕೆಂಬುದಾಗಿ ನಾವು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಬ್ಯಾಂಬ್ರಿ ಸಭೆಯವರು ದಯಮಾಡಿ ಬನ್ನಿ. ಬ್ಯಾಂಬ್ರಿ ಮಾಡಬೇಡ್ರಿ.
ದಯಮಾಡಿ ಬ್ಯಾಂಗ್ಳೂರ್ ಕೂತ್ಕೊಳ್ರಿ, ಸಮಯ ಆಗ್ತಾ ಇದೆ, ದಯಮಾಡಿ ಕೂತ್ಕೊಳ್ರಿ. ಭಜನೆ ಮಂಡಳಿಯವರಿಗೆ ಒಂದು ವಿನಂತಿ ಏನಂದ್ರೆ ನಿಮ್ಮ ಚಪ್ಪಲ್ಗಳನ್ನ ತಮ್ಮ ಚಪ್ಪಲ್ ಶೂಸ್ ದಯಮಾಡಿ ವೇದಿಕೆ ಕೆಳಗಡೆ ಬಿಟ್ಟು ಬಂದ್ರಿ. ದಯಮಾಡಿ ಚಪ್ಪಲ್ ಶೂಸ್ಗಳೆಲ್ಲ ಭಜನೆ ಮಂಡಳಿಯವರು ಸ್ವಲ್ಪ ಸೌಂಡ್ ಹೆಚ್ಚು ಮಾಡಪ್ಪ. ದಯಮಾಡಿ ಭಜನೆ ಆದವರು ಯಾರು ಮನೆಗೆ ಹೋಗ್ಬಾರ್ದು. ಇವತ್ತಿನ ರಾತ್ರಿ ವೇಳೆ ಊಟ ತಿಂಡಿ ಎಲ್ಲ ಮಾಡ್ಕೋರಿ, ಹಿಡ್ಕೊಳಕ್ ಕುಂತು ಮತ್ತೆ ಬರ್ರಿ. ಯಾಕಂದ್ರೆ ಈಸ್ಟರ್ ಕಂಟಾಟ ಇದೆ, ನಿಮ್ಮ ಲೈಫಲ್ಲಿ ಅದು ಮಿಸ್ ಮಾಡ್ಕೋಬೇಡ್ರಿ. ಹೋದ ವರ್ಷ ಎಷ್ಟೊಂದು ಜನರು ಅದು ನೋಡದೆ ಈ ವರ್ಷ ಕರೆಸರಿ ಸರ್ ಅಂತ ಅಂದಕ್ಕೆ ಸಾಕಷ್ಟು ಹಣ ಖರ್ಚು ಮಾಡಿ ಕರೆಸಿದ್ದೇವೆ. ಅದಕ್ಕೋಸ್ಕರ ದಯಮಾಡಿ ನೀವು ನಿಮ್ಮ ಕುಟುಂಬ, ಪರಿವಾರ, ಸ್ನೇಹಿತರು ಅವರು ಯಾರೇಳಿ ಅವ್ರು ಕರ್ಕೊಂಡು ಬಂದು ಇದರಲ್ಲಿ ಭಾಗವಹಿಸಿದನ್ನ ನೀವು ಎಂಜಾಯ್ ಮಾಡ್ರಿ ಅನ್ನೋದ್ರ ಮೇಲೆ ಕೇಳ್ಕೊಳ್ತೇವೆ. ಫ್ಯಾಮಿಲಿ ತಂಡದವ್ರ ಜಲ್ದಿ ರೆಡಿಯಾಗಿ. ಅವ್ರ ಮೇಲೆ ಹಿಂಗೆಲ್ಲ ಸರ್ ನಿಮ್ಮಲ್ಲಿ ತರ್ತೀವಿ. ಸರ್ ದಯಮಾಡಿ ಕಳೆದ್ರೆ ನೀವು ಜಡ್ಜಸ್ ಮುಂದಕ್ಕೆ ಹಾಕಪ್ಪ ಸರ್, ಮುಂದಕ್ಕೆ ಮುಂದಕ್ಕೆ ದಯಮಾಡಿ ಮಳೆ ಬರೋದಿಲ್ಲ, ದಯಮಾಡಿ ವೇಟ್ ಮಾಡ್ರಿ, ಯಾರು ಹೋಗಬಾರ್ದು. ದಯಮಾಡಿ ಒಂದೆಡೆ ಹೆಚ್ಚಿನ ಪ್ರಮಾಣದಲ್ಲಿ ಬಂದಿದೆ, ನಾವು ಆಲಯದಲ್ಲಿ ಈ ಭಜನಾ ಕಾಂಪಿಟೇಷನ್ ಶಿಫ್ಟ್ ಮಾಡ್ತೇವೆ. ಸ್ವಲ್ಪ ಮೇಲೆ ಮಳೆ ಬೀಳಲಿ ಒಂದು 2 ಹನಿ, ಅಷ್ಟು ಜಲ್ದಿ 2 ಹನಿ ಮಳೆಗೆ ಓಡೋದ್ರೆ ಹೆಂಗಾಗ್ತದ? ಇರಲಿ, ಸ್ವಲ್ಪ ಆಶೀರ್ವಾದ ರೂಪದಲ್ಲಿ ನಾವು ಸ್ವೀಕಾರ ಮಾಡೋಣ. ಎಲಿಯ ಪ್ರಾರ್ಥನೆ ಮಾಡಿದಾಗ ಮಳೆ ಬಂದಾಗಿತ್ತು ಮತ್ತು ಮಳೆ ಬರಬೇಕಂದಾಗ ಬಂದಿದ್ದು. ದಯಮಾಡಿ ಮೊಳಕಾಲೂರಿ ಪ್ರಾರ್ಥನೆ ಮಾಡಿ, ದೇವರ ಇಷ್ಟ ಏನಾದರೂ ಇಷ್ಟಕ್ಕೆ ನಾವು ಒಳಗಾಗಬೇಕು. 3 ವರ್ಷ 6 ತಿಂಗಳ ಮಳೆ ಬರಬಾರ್ದು ಎಂಬುದಾಗಿ ಪ್ರಾರ್ಥಿಸಿದಾಗ ಮಳೆ ಹೋಗಿತ್ತು, ತಿರುಗಿ ಬರಬೇಕಂದಾಗ ಬಂದಿತ್ತು. ನಮ್ಮ ಅವಶ್ಯಕತೆಗಳನ್ನು ಈಡೇರಿಸುವವರು ದೇವರಾಗಿದ್ದಾರೆ. ಅದಕ್ಕಾಗಿ ದಯಮಾಡಿ ತಾವು ನಿಂತ ಸ್ಥಳದಲ್ಲಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜಯಕುಮಾರ್. ನೀವು ನೋಡ್ತಾ ಇದ್ದೀರ ಆಶೀರ್ವಾದ ನ್ಯೂಸ್ ಕನ್ನಡ. ನೋಡುವಂಥ ದೃಶ್ಯ ಇದು ಒಂದು ಬೀದರ್ ಜಿಲ್ಲೆಯ ಬೀದರ್ ನಗರದ ಸೆಂಟ್ ಪಾಲ್ ಮೆಥಡಿಸ್ಟ್ ಚರ್ಚಿನ ದೃಶ್ಯ ಇದೆ. ನಿನ್ನೆ 1ನೇ ದಿನ ಇತ್ತು, 2ನೇ ದಿನ ಭಜನೆ ಸ್ಪರ್ಧೆ ಈಗಾಗಲೇ ಪ್ರಾರಂಭವಾಗಿದೆ. ಹಾಗಾಗಿ ಈ ದೃಶ್ಯದಲ್ಲಿ ನೋಡಬಹುದು. ಲೈವ್ ನೋಡುವಂಥ ಎಲ್ಲ ವೀಕ್ಷಕರು ನಮ್ಮ ಆಶೀರ್ವಾದಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಹಾಗೆ ಮುಂದೆ ಪ್ರಯತ್ನ ಮಾಡ್ತೀನಿ. ಸದ್ಯದಲ್ಲಿ ಮಳೆ ಬರ್ತಾ ಇದೆ, ಹಾಗಾಗಿ ಒಂದು
ಹಾಫ್ ಆನ್ ಅವರ್ ಆದ ನಂತರ ಮತ್ತೆ ತಿರುಗಿ ಭಜನೆ ಕಾಂಪಿಟೇಷನ್ ಪ್ರಾರಂಭವಾಗುತ್ತೆ. ತಾವು ನೋಡ್ಬೋದು ದೃಶ್ಯದಲ್ಲಿ ಈಗಾಗಲೇ ಮಳೆ ಬರುವ ಕಾರಣಕ್ಕಾಗಿ ಮಳೆ ಒಂದು ಹಾಫ್ ಆನ್ ಅವರ್ ಆದ ನಂತರ ಮತ್ತೆ ತಿರುಗಿ ಭಜನೆ ಸ್ಪರ್ಧೆ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತೆ. ಮತ್ತು ಉಳಿದ ಎಲ್ಲ ಕಾರ್ಯಕ್ರಮ ಇರುತ್ತೆ. ಮಳೆ ಬರುವ ಕಾರಣಕ್ಕಾಗಿ ಒಂದು ಅರ್ಧ ತಾಸು ಭಜನೆಯ ಒಂದು ಕಾರ್ಯಕ್ರಮ ಮುಂದುವರಿಸಲಾಗ್ತಾ ಇದೆ. ಹಾಗಾಗಿ ತಾವು ದೃಶ್ಯದಲ್ಲಿ ನೋಡ್ಬೋದು ಮಳೆಯಲ್ಲೂ ಸಹ ಜನರು ಏನಂದರೆ ಜಾತ್ರೆಯಲ್ಲಿದ್ದಾರೆ, ಯಾರೂ ಮನೆಗೆ ಹೋಗ್ತಾ ಇಲ್ಲ. ತಾವು ನೋಡ್ಬೋದು ದೃಶ್ಯದಲ್ಲಿ ನಾನು ಹಾಗೆ ವೇದಿಕೆ ಮುಂಭಾಗದ ದೃಶ್ಯ ತೋರಿಸುವಂಥ ಪ್ರಯತ್ನ ಸಹ ನಾನು ಸಹ ಮಾಡ್ತಾಯಿದ್ದೀನಿ. ತಾವು ನೋಡ್ಬೋದು ಅನೇಕ ಜನರೆಂದರೆ ಬೇರೆ ಜಿಲ್ಲೆಗಳಿಂದ ಮತ್ತು ತಾಲೂಕುಗಳಿಂದ ಹಳ್ಳಿಗಳಿಂದ ಸಹ ಎಲ್ಲರೂ ಸಹ ಬಂದಿದ್ದಾರೆ ಇವತ್ತಿನ ಜಾತ್ರೆಯಲ್ಲಿ. ಇವತ್ತಿನ 2ನೇ ದಿನ ಜಾತ್ರೆ ಪ್ರಾರಂಭವಾಗಿದೆ. ಭಜನೆ ಬೆಳಗ್ಗೆ ದೇವರ ಆರಾಧನೆ ಪ್ರಸಂಗ ವಿಶೇಷ ಆರಾಧನೆ ಸಹ ಹಮ್ಮಿಕೊಳ್ಳಲಾಯಿತು. ಹಾಗೆ ಭಜನೆ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭವಾಗಿದೆ. ಮಳೆ ಬರುವ ಕಾರಣಕ್ಕಾಗಿ ಒಂದು ಅರ್ಧ ತಾಸು ಮುಂದೂಡಿಸಲಾಗಿದೆ. ಮತ್ತೆ ಮಳೆ ನಿಂತ ನಂತರ ಮತ್ತೆ ತಿರುಗಿ ಭಜನೆ ಸ್ಪರ್ಧೆ ಮತ್ತೆ ಪ್ರಾರಂಭವಾಗುತ್ತೆ. ತಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಲೈವ್ ನೋಡುವಂಥ ಎಲ್ಲ ವೀಕ್ಷಕರು ನಮ್ಮ ಆಶೀರ್ವಾದನೆ ಪೇಜ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಹಾಗೆ ಮುಂದೆ ಕೆಲವೊಂದು ದೃಶ್ಯ ಸಹ ತೋರಿಸುವಂಥ ಪ್ರಯತ್ನ ಸಹ ನಾವು ಸಹ ಮಾಡ್ತಾಯಿದ್ದೀವಿ. ತಾವು ನೋಡ್ಬೋದು. ಹಾಗೆ ನಿಮ್ಮ ಅಮೂಲ್ಯವಾದಂಥ ಒಂದು ಲೈಕು, ಕಮೆಂಟು, ಶೇರು ಹಾಗೆ ಒಂದು ನಮಗೆ ಆಶೀರ್ವಾದನಿಗೆ ಒಂದು ಫಾಲೋ ಮಾಡಿ ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ.